ಹಿಂದೂ ನಗರದ ಸತ್ಯ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಎಜೆ ಅಕಾಡೆಮಿ ರಾಯಚೂರು, ಇಕ್ರಾ ಶಾಲೆ ಸಿಂಧನೂರು ಮತ್ತು ನೋಬೆಲ್ ಟೆಕ್ನೋ ಶಾಲೆ ಸಿಂಧನೂರು ಅವರ ಸಂಯುಕ್ತ ಆಶ್ರಯದಲ್ಲಿ 2024ರ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಬ್ದುಲ್ ಹಬೀಬ್ ಮುಖ್ಯ ಗುರುಗಳು, ಇಕ್ರಾ ಶಾಲೆ, ಸೈಯದ್ ತನ್ವೀರ್ ನೋಬೆಲ್ ಟೆಕ್ನೋ ಶಾಲೆ, ಫಾರೂಕ್ ಶಿಕ್ಷಕರು, ಆನಂದ್ ಪಬ್ಲಿಕ್ ಶಾಲೆ ಈ ಕುರಿತು ನಮ್ಮ ಮಾಧ್ಯಮದ ಜೊತೆಗೆ ಮಾತನಾಡಿದರು. ಶಾಲಾ ವಿದ್ಯಾರ್ಥಿನಿಯರು ವಿಜ್ಞಾನದ ಬಗ್ಗೆ ವಿಶ್ಲೇಷಣೆ ಮಾಡಿದರು. एंकरिंग कर दो, आया डरो। हाँ यहाँ से फोटो डाल दो। ಇಂದು ಸಿಂಧನೂರು ನಗರದಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳವನ್ನು ಸತ್ಯ ಗಾರ್ಡನ್ದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಆರ್ಗನೈಸರ್ ಆಗಿ ಎಜೆ ಅಕಾಡೆಮಿ ರಾಯಚೂರು ಹಾಗೂ ಇಕ್ರಾ ಶಾಲೆ ಸಿಂಧನೂರು ಮತ್ತು ನೋಬೆಲ್ ಟೆಕ್ನೋ ಸ್ಕೂಲ್ ಸಿಂಧನೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಈ ವಿಜ್ಞಾನ ಮೇಳವನ್ನು ಸಿಂಧನೂರು ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ವಿಜ್ಞಾನ ಮೇಳದ ಧ್ಯೇಯ ಉದ್ದೇಶ ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ಸೈನ್ಸ್ ಕುರಿತು ಒಂದು ಪ್ರೀತಿ ಮನೋಭಾವ ಬೆಳೆಯಲಿ ಮತ್ತು ಇಂಟ್ರೆಸ್ಟ್ ಬೆಳೆಯಲಿ ಸೈನ್ಸ್ ಕುರಿತು. ಹಾಗೆ ಅದೇ ರೀತಿ ವಿಜ್ಞಾನ ರಂಗದಲ್ಲಿ ಅವರು ರಿಸರ್ಚ್ ಮೆಂಟಾಲಿಟಿ ಅವರಲ್ಲಿ ಡೆವಲಪ್ ಆಗಲಿ, ಸಂಶೋಧನೆಯ ಆಧಾರದಲ್ಲಿ ಅವರು ತಮ್ಮ ಶಿಕ್ಷಣ ಜರ್ನಿಯನ್ನು ಮುಂದುವರಿಸಲಿ ಎಂದು ಉದ್ದೇಶ ಈ ವಿಜ್ಞಾನ ಮೇಳ ಹೊಂದಿದೆ. ಅದೇ ರೀತಿ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಡೆವಲಪ್ ಆಗಲಿ, ಇಂತಹ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಈ ವಿಜ್ಞಾನ ಮೇಳವನ್ನು ಸಿಂಧನೂರು ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ವಿಜ್ಞಾನ ಮೇಳ ಕಂಪ್ಲೀಟ್ ರಿಸರ್ಚ್ ಬೇಸ್ಡ್ ಆಗಿದೆ. ಯಾಕೆಂದರೆ ಬಹಳಷ್ಟು ವಿಜ್ಞಾನ ಮೇಳಗಳು ಪ್ರಾಜೆಕ್ಟ್ ಮತ್ತು ವರ್ಕಿಂಗ್ ಮಾಡೆಲ್ ಮೇಲೆ ಅವಲಂಬಿತವಾಗಿರ್ತದೆ. ಆದರೆ ಈ ವಿಜ್ಞಾನ ಮೇಳ ಕಂಪ್ಲೀಟ್ ರಿಸರ್ಚ್ ಬೇಸ್ಡ್ ಇದೆ. ಕಳೆದ 3 ತಿಂಗಳಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಈ ಕುರಿತು ವಿಷಯಗಳನ್ನು ಆಯ್ಕೆ ಮಾಡಿ 3 ತಿಂಗಳ ಕಾಲ ಅವರು ರಿಸರ್ಚ್ ಮಾಡಿದ್ದಾರೆ ಮತ್ತು ಇಂದು 80ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಸ್ಗಳನ್ನು ಇವತ್ತು ಪ್ರಸ್ತುತಪಡಿಸಲಿದ್ದಾರೆ. ಇಂದಿನ ಈ ಸತ್ಯ ಗಾರ್ಡನ್ದಲ್ಲಿ
15+ ಶಾಲೆಗಳು, ಸಿನ್ನೂರು ನಗರದ ವಿವಿಧ ಶಾಲೆಗಳು ಇದರಲ್ಲಿ ಭಾಗವಹಿಸಿದ್ದೇವೆ. ವಿಜ್ಞಾನಿಗಳನ್ನು ಆಯ್ಕೆ ಮಾಡಲಿದ್ದಾರೆ. ಅದು ಯಂಗ್ ಸೈಂಟಿಸ್ಟ್, ಎಮರ್ಜಿಂಗ್ ಸೈಂಟಿಸ್ಟ್ ಮತ್ತು ಬಡ್ಡಿಂಗ್ ಸೈಂಟಿಸ್ಟ್. ಬಡ್ಡಿಂಗ್ ಸೈಂಟಿಸ್ಟ್ 4ನೇ ಮತ್ತು 5ನೇ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗೆ ಬಡ್ಡಿಂಗ್ ಸೈಂಟಿಸ್ಟ್ ಎಂದು ಬಿರುದನ್ನು ನೀಡಲಿದ್ದಾರೆ. ಅದೇ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ 6 to 8th ಈ ತರಗತಿಗಳಲ್ಲಿ ಮಾಡಿದ ವಿದ್ಯಾರ್ಥಿಗೆ ಎಮರ್ಜಿಂಗ್ ಸೈಂಟಿಸ್ಟ್ ಎಂದು ಬಿರುದು ಅವರು ನೀಡಲಿದ್ದಾರೆ. ಅದೇ ರೀತಿ ಮತ್ತು 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗೆ ಯಂಗ್ ಸೈಂಟಿಸ್ಟ್ ಎಂದು ಐಡೆಂಟಿಫೈ ಮಾಡಿ ಅವರು ಬಿರುದು ನೀಡಲಿದ್ದಾರೆ. ಸೊ ಬಹಳಷ್ಟು ಶಾಲೆಗಳು ಸಿಂಧೂರು ನಗರದಲ್ಲಿ ವಿಜ್ಞಾನ ಮೇಳಗಳನ್ನು ಮಾಡ್ತಾ ಇದ್ದಾವೆ. ಆದರೆ ನಮ್ಮ ವಿಜ್ಞಾನಗಳಲ್ಲಿ ಇದು ಪ್ರಪ್ರಥಮ ಬಾರಿ ಸಿಂಧೂರು ನಡೀತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಏನು ಚೇಂಜ್ ಇದೆ ಅಂತ ಹೇಳಿದ್ರೆ ಇದು ಸಂಶೋಧನೆಯ ಬುನಾದಿಯ ಮೇಲೆ ನಡೀತಾ ಇರುವಂಥ ಒಂದು ವಿಜ್ಞಾನ ಮೇಳ. ಇಲ್ಲಿ ಕೇವಲ ಪ್ರಾಜೆಕ್ಟ್ಗಳು, ವರ್ಕಿಂಗ್ ಮಾಡೆಲ್ಗಳು ಇರುವುದಿಲ್ಲ. ಬದಲಾಗಿ ಒಂದು ವಿಷಯವನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳು ಆ ವಿಷಯದ ಮೇಲೆ ಸಂಶೋಧನೆ ಮಾಡಿ ಪ್ರಸ್ತುತಪಡಿಸುವಂಥ ಒಂದು ಪ್ರಾಜೆಕ್ಟ್ಗಳು ನಾವು ನೋಡ್ತಾ ಇದ್ದೇವೆ. ಸೊ ಆತ್ಮೀಯರೇ, ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಶಕ್ಕೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರುವಂಥ 1930ರಲ್ಲಿ ಅದು ಸಿ ವಿ ರಾಮನ್ಗೆ. ಅಂದರೆ ಕಳೆದ 94 ವರ್ಷ ಕಳೆದರೂ ಕೂಡ ನಮ್ಮ ಭಾರತಕ್ಕೆ ಇನ್ನೊಬ್ಬ ನೋಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ. ಪ್ರತಿ ವರ್ಷ ನಾವು 15 ಲಕ್ಷಕ್ಕಿಂತ ಹೆಚ್ಚು ಇಂಜಿನಿಯರ್ಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. 80,000ಕ್ಕಿಂತ ಹೆಚ್ಚು ಡಾಕ್ಟರ್ಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಆದರೆ 94 ವರ್ಷ ಕಳೆದರೂ ಕೂಡ ಇನ್ನೊಬ್ಬ ವಿಜ್ಞಾನಿ ನಾವು ಕೊಡೋಕ್ಕಾಗಿಲ್ಲ. ಎಲ್ಲೋ ಒಂದು ಕಡೆ ಪ್ರಾಥಮಿಕ ಹಂತದಲ್ಲಿ ಒಂದು ಸಂಶೋಧನೆ ಗುಣವನ್ನು ಮಕ್ಕಳಲ್ಲಿ ಬೆಳೆಸುವಂಥದ್ದು ನಮ್ಮ ಕಡೆ ಆಗ್ತಾ ಇಲ್ಲ. ಎಲ್ಲರಿಗೆ ಶುಭೋದಯ ಮತ್ತು ಶುಭ ಮುಂಜಾನೆ. ಇವತ್ತಿನ ದಿನ ನಮಗೆ ಬಹಳ ಸಂತೋಷ. ಯಾಕಂದರೆ ಎ ಜಿ ಅಕಾಡೆಮಿಲಿಂದ ಮತ್ತು ನೋಬಲ್ ಟೆಕ್ನೋ ಮತ್ತು ಇಕ್ರಾ ಸ್ಕೂಲ್ ಅವರ ಬಾಂಡಿಂಗ್ಲಿಂದ ಇವತ್ತು ನಾವು ಸಿಂಧನೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸೈನ್ಸನ್ನು ರಿಸರ್ಚ್ ಬೇಸ್ಡ್ ಮಾಡೆಲನ್ನು ನಾವು ಮಾಡೀವಿ. ಯಾಕಂದರೆ ನನ್ನ 17 ವರ್ಷ ಜರ್ನಿ ಒಳಗಡೆ ಪ್ರತಿ 28th ಫೆಬ್ರವರಿನಲ್ಲಿ ನಾವು ಬೇಸ್ ಮಾಡೆಲ್ ಮಾಡೀವಿ. ಬಟ್ ಈ ವರ್ಷ ನಮಗೆ 2024ನಾಗ ಒಂದು ರಿಸರ್ಚ್ ಬೇಸ್, ಡೆಡಿಕೇಶನ್, ಕೊಲಾಬರೇಷನ್, ಮಕ್ಕಳದು ಕ್ರಿಯೇಟಿವಿಟಿ, ಇದು ಎಲ್ಲ ನಮಗೆ ಭಾಳ ಸಂತೋಷ ತಂದಿದೆ. ಇಂದು ನಗರದ ಮಿಲಾಫ್ ಶಾದಿ ಮಹಲ್ನಲ್ಲಿ 5ನೇ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ಜರುಗಿತು. ಈ ಒಂದು ಪಂದ್ಯಾವಳಿಯಲ್ಲಿ ಸಾಕಷ್ಟು ಕರಾಟೆ ಪಟುಗಳು ಭಾಗವಹಿಸಿದರು. ಈ ಕುರಿತು ಕರಾಟೆ ಶಿಕ್ಷಕರಾದ ರಜಾಕ್ ರವರು ನಮ್ಮೊಂದಿಗೆ ಮಾತನಾಡಿದರು. RJ ನ್ಯೂಸ್ಗೆ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ಬನ್ನಿ, ಇವತ್ತು ಸಿಂಧನೂರು ನಗರದ ಶಾದಿ ಮಹಲ್ನಲ್ಲಿ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ವತಿಯಿಂದ ಕರಾಟೆ ಕಾಂಪಿಟೇಷನ್ ನಡೆದಿದೆ. ಕರ್ನಾಟಕ ರಾಜ್ಯ 5ನೇ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ಇಂದು ಸಿಂಧನೂರು ನಗರದಲ್ಲಿ ನಡೆದಿದೆ. ವಿಶೇಷವಾಗಿ ನಮ್ಮ ಸಿಂಧನೂರಿನಲ್ಲಿ ಕರಾಟೆ ಎನ್ನುವಂಥ ಬೀಜ ಬಿತ್ತಿರುವಂಥ ದಿವಂಗತ ಜಾಫರ್ ಸರ್ ಅವರ ವೇದಿಕೆ ಅಂಥೇಳಿ ಹೆಸರಿಟ್ಟಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಈ ನಿಮಿತ್ತವಾಗಿ ಮಹಿಳೆಯರಿಗೆ, ಈಗಿನ ಪ್ರಸ್ತುತ ಕಾಲದಲ್ಲಿ ಮಹಿಳೆಯರಿಗೆ ಅತಿ ವಿಶೇಷವಾಗಿ ಆತ್ಮರಕ್ಷಣೆ ಕಲೆ ಅಂತ ಏನಾದರೂ ಇದೆ ಅಂದರೆ ಅದು ಕರಾಟೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಶ್ಲಾಘನೀಯ ಕಾರ್ಯವನ್ನು ನಿರಂತರವಾಗಿ ತಮಗಿರುವಂಥ ವಿಕಲಚೇತನವನ್ನು ಬದಿಗಿಟ್ಟು ಸಾಧನೆಯಲ್ಲಿ ನಾವು ಯಾವುದಕ್ಕೂ ಕಡಿಮಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಸುಮಾರು ವರ್ಷಗಳಿಂದ ಸಾಕಷ್ಟು ಕರಾಟೆ ಶಿಕ್ಷಕರು ನಿವೃತ್ತಿ ಹೊಂದಿದರೂ ಸಹ ತಾವು ನಿರಂತರವಾಗಿ ಈ ಒಂದು ಕರಾಟೆಯಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡು ನಿರಂತರವಾಗಿ ಕರಾಟೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂಥ ರಜಾಕ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ಕಾರ. ಈ ಒಂದು 5ನೇ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ಸಿಂಧನೂರಿನ ಈ ಒಂದು ಶಾದಿ ಮಹಲಲ್ಲಿ ಹಮ್ಮಿಕೊಂಡಿದ್ದೀರಿ. ಈ ವಿಷಯವಾಗಿ ಎಷ್ಟು ಜನ ಇಲ್ಲಿ ಸ್ಪರ್ಧಿಗಳು ಬಂದಿದ್ದರು, ಇದರಲ್ಲಿ ಪ್ರಥಮ ದ್ವಿತೀಯ ಬಹುಮಾನ ಯಾರು ಪಡ್ಕೊಂಡಿದ್ದಾರೆ, ಮುಂದಿನ ಪೀಳಿಗೆಗೆ ಈ ಒಂದು ಕರಾಟೆ ಬಗ್ಗೆ ತಾವು ಹೇಳುವಂಥ ಹಿತನುಡಿಗಳನ್ನು ನಮ್ಮ ಮಾಧ್ಯಮದ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಓಕೆ ಸರ್. ಮೊದಲನೇದಾಗಿ RJ ನ್ಯೂಸಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಈಗಿನ ಕಾಲದಲ್ಲಿ ನಮ್ಮಂಥ ಬಡಪಾವಿಗಳಿಗೆ ಬೆಳೆಯೋದಕ್ಕೆ ಕಾರಣ ಅಂತೇಳಿದರೆ ಅದು ನ್ಯೂಸ್ ಅಂತಲೇ ಹೇಳ್ಬೋದು. ಈಗಿನ ಕಾಲದಲ್ಲಿ ಅಂಗವಿಕಲತೆ ಇದ್ದರೂ ಕೂಡ ನಿಜಕ್ಕೂ ನೋಡಿದರೆ ಶಿಕ್ಷಕರು ತುಂಬ ಭಾವಪೂರ್ವಕರಾಗಿದ್ದಾರೆ. ಇರಲಿ, ಪರವಾಗಿಲ್ಲ. ಮುಂದಿನ ದಿನಮಾನದಲ್ಲಿ ಅತಿ ಹೆಚ್ಚು ಕ್ರೀಡಾಪಟುಗಳಿಗೆ ನಮ್ಮ ಕಡೆಯಿಂದ ಒಂದು ಒಳ್ಳೆಯ ಕಲೆ ಸಿಗಲಿ, ಆ ಮಕ್ಕಳು ಬೆಳೆಯಲಿ. ಮತ್ತು ನಾನು ಅಂಗವಿಕಲತೆ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನಾನು
ಕಣ್ಣಲ್ಲಿ ನೀರು ಬಂತು ಹೊರತು ನಾನು ಸರ್ ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ನಾನು ಅಂಗವಿಕಲೆ ಅಂತ ಹೇಳಿದಾಗ ನನಗೆ ಒಂದು ಕಣ್ಣಲ್ಲಿ ನೀರು ಬಂತು ಹೊರತು ನಾನು ಅಂಗವಿಕಲೆ ಅಂತ ನಾನು ಯಾವಾಗೂ ಎಲ್ಲಿ ಹೇಳ್ಕೊಳಂಗೂ ಇಲ್ಲ. ಇದಕ್ಕಂತ ಹೇಳಿದರೆ ಅಂಗವಿಕಲತೆ ಇದ್ದು ಕರಾಟೆ ಕಲಿಸೋದಕ್ಕೆ ಅದು ಸಾಧ್ಯ ಇಲ್ಲದ ಮಾತಂತೇಳಿ ಪ್ರತಿಯೊಬ್ಬರು ನಮ್ಮ ಸಹಪಾಠಿಗಳನ್ನು ಎಲ್ಲರೂ ನನಗೆ ಚುಡಾಯಿಸಿದ್ರೂ ಕೂಡ ನಾನು ಇವತ್ತು ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಕರಾಟೆಯನ್ನು ಕಲಿಸಿ ನೂರಾರು ಮಕ್ಕಳೆಲ್ಲ ಸಾವಿರಾರು ಮಕ್ಕಳುಗಳಿಗೆ ನಾನು ಇವತ್ತು ಪದಕಗಳನ್ನು ಕೊಡಿಸಿರ್ತಕ್ಕಂಥ ಬೇಕಾದಷ್ಟು ಶಾಲೆಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ನನ್ನ ಉದಾಹರಣೆಗಳು ಬೇಕಾದಷ್ಟು ಸಿಗುತ್ತೆ. ಅದೇ ರೀತಿಯಾಗಿ ನನಗೆ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ ಸರ್ಕಾರ ನನಗೆ ಗುರುತಿಸಿ ವಿಶಾಖಪಟ್ಟಣಂ ಯೂನಿವರ್ಸಿಟಿ ನನಗೆ ಡಾಕ್ಟರೇಟನ್ನು ಕೊಟ್ಟಿದೆ. ಇದೇ ಮುಂದಿನ ತಿಂಗಳ 28ನೇ ತಾರೀಕಿಗೆ ನನ್ನ ಒಡಿಶಾ ಸರ್ಕಾರ ನನಗೆ ಡಾಕ್ಟ್ರೇಟ್ 2ನೇ ಪದವಿಯನ್ನು ನನಗೆ ಅಲ್ಲಿ ಗುರುತಿಸಿ ಕೊಡ್ತಾ ಇದೆ. ಆದರೆ ದುರದೃಷ್ಟ ಏನಂತ ಹೇಳಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನು ಇದ್ದು ನಮ್ಮಂಥ ಅಂಗವಿಕಲರಿಗೆ ಕರ್ನಾಟಕ ರಾಜ್ಯದಿಂದ ಒಂದು ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ಸಿಗಲಿಲ್ಲ ಅನ್ನೋದೊಂದು ಎಲ್ಲೋ ಒಂದು ಅಳಲು ನನಗಿದೆ. ದಯವಿಟ್ಟು ಈ ಒಂದು RJ ನ್ಯೂಸ್ ಚಾನಲ್ ಮುಖಾಂತರ ನನಗೆ ಯೂಟ್ಯೂಬ್ ಒಂದು ಚಾನಲ್ ಇದೆ ಸರ್ದು, ಇದರಲ್ಲಿದ್ದ ನನಗೆ ಗುರುತಿಸಿ ಮುಂದಿನ ದಿನಮಾನದಲ್ಲಿ ನಾನು ಉಚಿತ ಕರಾಟೆ ತರಬೇತಿಯನ್ನು ನಾನು ನೀಡೋದು. ನಾನು ಪುಟ್ಟರಾಜ್ ಗವಾಯಿ ಉದ್ಯಾನದಲ್ಲಿ ನನ್ನ ಜೊತೆ ಮಕ್ಕಳು ಎಲ್ಲರೂ ಇದ್ದಾರೆ, ಸಹಪಾಠಿಗಳು ನೀವೆಲ್ಲ ನೋಡ್ತಿರ್ಬೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 7ನೇ ನ್ಯಾಷನಲ್ ಮುಗಿದಿದೆ ಹೋದ ವರ್ಷವೇ. ಈ ವರ್ಷ ನಾನು ಕರ್ನಾಟಕ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ವತಿಯಿಂದ ನಾನು ರಾಯಚೂರು ಜಿಲ್ಲೆಯಲ್ಲಿ 5ನೇ ರಾಜ್ಯ ಮಟ್ಟ ಕರಾಟೆ ಪಂದ್ಯಾವಳಿಯನ್ನು ನಾನು ಆಯೋಜಿಸೋಕ್ಕೆ ಅವರು ಅನುಮತಿ ಕೊಟ್ಟಿದ್ದರು. ನಾನು ಈ ದಿನ ನಾನು ಅನುಮತಿಯನ್ನು ಅವರು ಪೂರ್ಣಗೊಳಿಸಿದ್ದೀನಿ. ಮಕ್ಕಳು ವಿವಿಧ ಜಿಲ್ಲೆಗಳಿಂದ ಬಂದು ಇವತ್ತು ಸಹಕರಿಸಿ ಎಲ್ಲ ಜಿಲ್ಲೆಯ ಕರಾಟೆ ಶಿಕ್ಷಕರು ಬಂದು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಇದ್ದು ಒಳ್ಳೆಯ ಒಂದು ರಾಜ್ಯ ಕರಾಟೆ ಶಿಕ್ಷಕರ ಸಂಘ ಮತ್ತು ರಾಯಚೂರು ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಒಂದು ರಾಜ್ಯ ಮಟ್ಟದ ಒಂದು ಕರಾಟೆ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಂಗವಿಕಲತೆ ಕೇವಲ ದೇಹಕ್ಕೆ ಮಾತ್ರ, ಮನಸ್ಸಿನಲ್ಲಿ ಸದೃಢವಾದ ಭಾವನೆ, ಗಟ್ಟಿಯಾದ ನಿರ್ಧಾರ, ನಿರಂತರ ಪ್ರಯತ್ನ ಇದ್ದರೆ ಯಾವುದಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ನಮ್ಮ ರಜಾಕ್ ಸರ್ ಅವರು ತಾವು ನೋಡ್ತಾ ಇದ್ದೀರಾ. ಇವರು ಉಚಿತವಾಗಿ ಮಕ್ಕಳನ್ನು ತರಬೇತಿ ನೀಡುತ್ತಿದ್ದಾರೆ. ಪುಟ್ಟರಾಜ್ ಉದ್ಯಾನವನದಲ್ಲಿ ಉಚಿತವಾಗಿ ಮಕ್ಕಳನ್ನು ತರಬೇತಿ ನೀಡುತ್ತಿದ್ದಾರೆ. ತಮ್ಮ ಮಕ್ಕಳಿಗೂ ಸಹ ಇವರ ಶಿಕ್ಷಣ ಕೇಂದ್ರಕ್ಕೆ ಕಳಿಸಿ ತಮ್ಮ ಮಕ್ಕಳಿಗೂ ಕೂಡ ಸದೃಢನಾಗಿ ಮಾಡಿ ಅಂತ ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ತಮಗೆ ತಿಳಿಸಿದ್ದಾರೆ. ಜೊತೆಗೆ ಇಲ್ಲಿ ಇರುವಂಥ ಪ್ರತಿನಿಧಿಗಳಿಗೆ ತಮ್ಮ ಮನದಾಳದ ಮಾತುಗಳನ್ನು ತಿಳಿಸಿದ್ದಾರೆ. ಇಲ್ಲಿವರೆಗೆ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಯಾವುದೇ ಥರದ ಪ್ರಶಸ್ತಿ ಅವರಿಗೆ ಬಂದಿಲ್ಲ. ನಿಜವಾಗಿ ಅವರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಿದ್ದಾರೆ. ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರವಾದರೂ ಇವರನ್ನು ಗುರುತಿಸಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರದ ವತಿಯಿಂದಾಗಲಿ ರಾಜ್ಯ ಸರ್ಕಾರದ ವತಿಯಿಂದಾಗಲಿ ಇವರಿಗೆ ಪ್ರಶಸ್ತಿ ಪ್ರದಾನ ಆಗಲಿ ಅನ್ನುವಂಥ ಮಾತನ್ನು ನಮ್ಮ ಈ ಒಂದು ಸಂದರ್ಶನದ ಮೂಲಕ ಸರ್ಕಾರಕ್ಕೆ ತಿಳಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಾವು ಬೆಳೆಯಲಿ, ತಮ್ಮ ಹೆಸರು ಇಡೀ ರಾಜ್ಯಾದ್ಯಂತ ಅಮರವಾಗಿ ಚಿರಾಯವಾಗಿ ಉಳಿಯಲಿ, ತಮ್ಮ ಹೆಸರನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಶನ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.